ಎಸ್ ಎಂ ಕೃಷ್ಣ ಅವಧಿ ಅಂದ ತಕ್ಷಣ ಅನೇಕ ಸವಾಲುಗಳು ಎದುರಾದವು ಆ ಸಂದರ್ಭದಲ್ಲಿ. ಅಂತಹ ಸವಾಲುಗಳಲ್ಲಿ ಒಂದು ಕಾವೇರಿ ವಿವಾದ. ಈ ಪ್ರದೇಶಗಳಲ್ಲಿ ಇದಕ್ಕೆ ಏನೋ ದೊಡ್ಡ ಅಪೋಸಿಷನ್ ಬರುತ್ತೆ, ನಾವೇನಾದ್ರು ನೀರು ಬಿಟ್ರೆ ಅಂತ ಹೇಳಿ ಅವರು ಈ ಟೇಕ್ಸ್ ಎ ಪೊಲಿಟಿಕಲ್ ಡಿಸಿಷನ್. ಗಾಂಧಿಯನ್ ಮೆಥಡ್ ಹುಡ್ಕೋಣ ಅಂತ ಹೇಳ್ಬಿಟ್ಟು ಅವ್ರು ಬೆಂಗಳೂರಿನಿಂದ ಮಂಡ್ಯಗೆ ಪಾದಯಾತ್ರೆ ಕಾರ್ಯಕ್ರಮ ಇವರು ಪಾದಯಾತ್ರೆ ಮಾಡಿ ಜನಗಳನ್ನ ಎಬ್ಬಿಸ್ತಾ ಇದ್ದಾರೆ ಅನ್ನೋ ಒಂದು ಇಂಪ್ರೆಷನ್, ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಇಂಪ್ರೆಷನ್ ಬರುತ್ತೆ. ಸೊ ಅದು ಏನಾಗಿದೆ ಅಂದರೆ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿಗೆ ನಾವು ಒಂದು ಸ್ಟೋರೇಜ್ ಆಗಿದ್ದೀವಿ. ನಾನು ಆರಂಭದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗ ಎಸ್ ಎಂ ಕೃಷ್ಣ ಅವಧಿ ಅಂದ ತಕ್ಷಣ ಅನೇಕ ಸವಾಲುಗಳು ಎದುರಾದವು ಆ ಸಂದರ್ಭದಲ್ಲಿ. ಸರ್ಕಾರಕ್ಕೂ ಎದುರಾಯಿತು ಮತ್ತು ಸ್ವತಃ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವರಿಗೂ ಎದುರಾಯಿತು. ಅಂಥ ಸವಾಲುಗಳಲ್ಲಿ ಒಂದು ಕಾವೇರಿ ವಿವಾದ ಅನ್ನುವಂಥದ್ದು. ಸೊ ಎಸ್ ಎಂ ಕೃಷ್ಣ ಅವರು ನಡೆಸಿದಂಥ ಪಾದಯಾತ್ರೆ ಕೂಡ ದೇಶದಲ್ಲಿ ಅದೇ ಮೊದಲು ಅನ್ನುವಂಥ ಒಂದು ಮಾತು ಕೇಳಿಬಂತು. ಸೊ ಕಾವೇರಿ ವಿವಾದವನ್ನು ಎಸ್ ಎಂ ಕೃಷ್ಣ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಆ ಸಂದರ್ಭದಲ್ಲಿ? ಅದು ಯಾವ ಮಟ್ಟಕ್ಕೆ ಅತಿರೇಕಕ್ಕೆ ಹೋಗಿತ್ತಾ? ಅಷ್ಟೊಂದು ಸೀರಿಯಸ್ ಆಗಿ ಅದು ಆ ಸೀರಿಯಸ್ ರೂಪ ಪಡ್ಕೊಂಡು ಬಿಟ್ಟಿತ್ತ ಅಂತ? ಕಾವೇರಿ ವಿವಾದ ಅಫ್ಕೋರ್ಸ್ ಕರ್ನಾಟಕ ತಮಿಳುನಾಡು ಮುಂದೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಭಾಳ ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಸೊ ಇದನ್ನು ಎಲ್ಲ ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡಿದ್ದಾರೆ. ದೇವೇಗೌಡರು ಹ್ಯಾಂಡಲ್ ಮಾಡಿದ್ದಾರೆ, ರಾಮಕೃಷ್ಣ ಹೆಗಡೆ ಹ್ಯಾಂಡಲ್ ಮಾಡಿದ್ದಾರೆ, ಎಲ್ಲರೂ ಮಾಡೋದು. ಕೃಷ್ಣ ಅವರ ಕಾಲದಲ್ಲಿ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದರು ತಮಿಳುನಾಡಿನಲ್ಲಿ. ಆವಾಗ ಏನೋ ಕರ್ನಾಟಕದಲ್ಲಿ ಬರ, ಆಮೇಲೆ ಕೃಷ್ಣ ಅವರ ಪೀರಿಯಡಲ್ಲಿ 4 ವರ್ಷದಲ್ಲಿ 3 ವರ್ಷ ಬರ. ಸೊ ಹಾಗಾಗಿ ಕಾವೇರಿನಲ್ಲಿ ನೀರು ಕೂಡ ಚೆನ್ನಾಗಿ ಇರಲ್ಲ. ಸೊ ಕರ್ನಾಟಕ ನೀರು ಬಿಟ್ಟಿರೋಕ್ಕಾಗಲ್ಲ. ಆವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ, ಅವರು ಬೇಸಿನ್ ಸ್ಟೇಟ್ಸ್ ಅಂತ ಕರಿತೀವಿ ನಾವು, ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ, ಈ 4 ಸ್ಟೇಟ್ಸ್ ಮುಖ್ಯಮಂತ್ರಿಗಳ ಮೀಟಿಂಗ್ ಕರೀತಾರೆ. ಸೊ ಪ್ರಧಾನಮಂತ್ರಿ ಡೆಲ್ಲಿ ಮೀಟಿಂಗ್ ಕರೆದು ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡೋಣ ಅಂಥೇಳಿ ಅಲ್ಲಿಗೆ ಹೋದಂಥ ಜಯಲಲಿತಾ ಅವರು ಅದನ್ನು ಬಾಯ್ಕಾಟ್ ಮಾಡ್ತಾರೆ. ಏನು, ಕೇಂದ್ರ ಸರ್ಕಾರ ಏನೋ ಕರ್ನಾಟಕದ ಪರವಾಗಿದೆ, ಅವ್ರು ಬಯಾಸ್ಟ್ ಆಗಿದೆ, ನಾನು ಅದಕ್ಕೆ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂತ ಅಲ್ಲಿಂದ ವಾಕೌಟ್ ವಾಕೌಟ್ ಮಾಡಿಬಿಡ್ತಾರೆ. ವಾಕೌಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ. ಏನೋ ನಮಗೆ ನೀರು ಕೊಡ್ತಾ ಇಲ್ಲ, ಕೊಡಿಸಿ ಅಂತ ಹೇಳಿ. ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಬಂದಿರುತ್ತೆ, 205 TMC ಅಷ್ಟು ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಪ್ರತಿ ವರ್ಷ ಕೊಡಬೇಕು ಅಂಥೇಳಿ, ಅದನ್ನು ಇಂಪ್ಲಿಮೆಂಟ್ ಮಾಡಿಸಿ ಅಂಥೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸೊ ಇದು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಏನು ಬೇರೆ ಇದಿರಲ್ಲ. ಆವಾಗ ನಮ್ಮ ಲಾಯರ್ ಆಗಿದ್ದಂಥ ನಾರಿಮನ್ ಅವರು ಹೇಳ್ತಾರೆ, ನೋಡಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ, ನೀವೊಂದಷ್ಟು ನೀರು ಬಿಡಬೇಕು ಅಂತೇಳಿ. ಆವಾಗ ಆರ್ಡರ್ ಆಗಿದ್ದು ಒಂದು 5 TMC, 10 TMC, 15 TMC ಈ ಥರ ಕೊಡಿ ಅಂಥೇಳಿ. ಆದರೆ ಕರ್ನಾಟಕದಲ್ಲಿ ನೀರು ತುಂಬ ಬರ ಇರುತ್ತೆ. ಮತ್ತು ಎಸ್ ಎಂ ಕೃಷ್ಣ ಅವರು ಆ ಪ್ರದೇಶದಿಂದ ಬರೋರು. ಅವರು ಮಂಡ್ಯ ಜಿಲ್ಲೆಗೆ ಸೇರೋರು. ಸೊ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಸಿಟಿಗೂ ನೀರು ಬೇಕು. ಈ ಪ್ರದೇಶಗಳಲ್ಲಿ ಇದಕ್ಕೆ ಏನೋ ದೊಡ್ಡ ಅಪೋಸಿಷನ್ ಬರುತ್ತೆ, ನಾವೇನಾದ್ರು ನೀರು ಬಿಟ್ಟರೆ ಅಂಥೇಳಿ ಅವರು ಈ ಟೇಕ್ಸ್ ಎ ಪೊಲಿಟಿಕಲ್ ಡಿಸಿಷನ್. ಈಗ ನಾವು ಕೊಡ್ಲಿಕ್ಕಾಗಲ್ಲಪ್ಪ, ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಆಗ ಒಂದು ಯೋಚನೆ ಮಾಡ್ತಾರೆ ಅವರು. ನಾನು ಇದ್ರ ಬಗ್ಗೆ ಹಿಂದೆಲ್ಲ ನಾವು ನೋಡಿದ್ದೀವಿ, ಕಾವೇರಿ ಸಂಬಂಧವಾಗಿ ದೊಡ್ಡ ಗಲಾಟೆಗಳೇ ಆಗಿತ್ತು. ಬಂಗಾರಪ್ಪನವರ ಪೀರಿಯಡ್ನಲ್ಲಿ ಅವರೊಂದು ಆರ್ಡಿನೆನ್ಸ್ ಹೊರಡಿಸಿ ಅದರ ವಿರುದ್ಧ ದೊಡ್ಡ ಗಲಾಟೆ ಆಗಿ, ಆಮೇಲೆ ತಮಿಳರ ವಿರುದ್ಧ ಶೂಟಿಂಗಲ್ಲಾಗಿ 13-14 ಜನ ಐ ಥಿಂಕ್ ಶೂಟಿಂಗ್ನಲ್ಲಿ ಸತ್ತಿರ್ತಾರೆ. ಅಂಥ ವೈಲೆನ್ಸ್ ಆಗಬಾರದು ಅಂತ ಕೃಷ್ಣ ಅವರು ಅಧಿಕಾರಿಗಳಿಗೆ ಖಡಕ್ಕಾಗಿ ಇದು ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಎಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ತಮಿಳರ ಮೇಲೆ ದಯವಿಟ್ಟು ನೋಡ್ಕೊಳ್ಳಿ, ಅವ್ರಿಗೆ ಯಾರು ತೊಂದರೆ ಕೊಡದಿದ್ದಕ್ಕೆ ಅಂತ. ಸೊ ಇದಕ್ಕೆ ಒಂದು ಗಾಂಧಿಯನ್ ಮೆಥಡ್ ಹುಡ್ಕೋಣ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರಿನಿಂದ ಮಂಡ್ಯಗೆ ಪಾದಯಾತ್ರೆ ಕಾರ್ಯಕ್ರಮ ಹಾಕೋತಾರೆ. ಸೊ ನನಗೆ ಗೊತ್ತಿದ್ದಂಗೆ ಯಾವುದೇ ಮುಖ್ಯಮಂತ್ರಿ ಈ ರೀತಿ ಪಾದಯಾತ್ರೆ ಮಾಡಿದ್ದು ನಾನು ಕೇಳಿಲ್ಲ. ಅಫ್ಕೋರ್ಸ್ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದಾಗ ಗಣಿ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರು. ಅದೇ ಅವರ ಇದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಂಚ್ ಪ್ಯಾಡ್ ಆಯಿತು. ಸೊ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮಾಡ್ತೀನಿ ಅಂತ ಹೊರಡ್ತಾರೆ. ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಜನಗಳಿಗೂ ಮುಖ್ಯಮಂತ್ರಿ ಅವ್ರ ಈ ಥರ ನಮ್ಮ ಮುಂದೆ ಬಂದ. ಆದರೆ ನಾರಿಮನ್ ಅವ್ರು ಹೇಳ್ತಾರೆ, ನಾನು ನಿಮ್ಮ ಈ ಕೇಸನ್ನು ನಡೆಸಲಿಕ್ಕಾಗಲ್ಲ, ಈಗ ಸುಪ್ರೀಂ ಕೋರ್ಟು ತುಂಬ ಎಗೇನ್ಸ್ಟ್ ಆಗಿದೆ ನಮಗೆ, ನೀವು ವಾಟರ್ ರಿಲೀಸ್ ಮಾಡೋದಿಲ್ಲ. ಸೊ ಇವರು ಹೋಗ್ಬಿಟ್ಟು ಡೆಲ್ಲಿಲಿ ಲಾಯರ್ ಚೇಂಜ್ ಮಾಡ್ತಾರೆ. ಅನಿಲ್ ಧವನ್ ಅಂತ ಇನ್ನೊಬ್ಬ ಸುಪ್ರೀಂ ಕೋರ್ಟ್ನ ಹಿರಿಯ ಲಾಯರ್ ಇರ್ತಾರೆ. ಅವರು ಈ ಥರ ಹೇಳ್ತಾರೆ, ನೀವು ದಯವಿಟ್ಟು ನಮ್ಮ ಕೇಸನ್ನು ನಡೆಸ್ಕೊಡಿ ಅಂತೇಳಿ. ಅನಿಲ್ ಧವನ್
ಹಿಂದೆ ಎಲ್ಲ ನಾನು ಕರ್ನಾಟಕದ ಪರವಾಗಿ ಅಪಿಯರ್ ಆಗಿದ್ದೀನಿ, ಅದೇ ದುಡ್ಡು ಕೊಟ್ಟಿಲ್ಲ ನನಗೆ ಅಂತ. ಯಾವುದೋ ಮುಖ್ಯಮಂತ್ರಿಗಳು ಅದು ಫೀಸ್ ಎಲ್ಲ ಸಿಕ್ಕಾಬಿಟ್ಟೆ ಇರುತ್ತೆ, ಒಂದಷ್ಟು ಬಾಕಿ ಉಳಿಸ್ಕೊಂಡಿರ್ಬೋದು, ಆಮೇಲೆ ಚೇಂಜ್ ಮಾಡಿರ್ತಾರೆ, ಲಾಯರ್ಗೆ ದುಡ್ಡು ನೀವು ಕೊಟ್ಟೇ ಇಲ್ಲ, ಅದನ್ನೆಲ್ಲ ಕೊಡಿಸ್ತೀನಿ ನಾನು, ಹಳೇದನ್ನೆಲ್ಲ ಕೊಡಿಸ್ತೀನಿ, ದಯವಿಟ್ಟು ಈ ಕೇಸ್ ನಡೆಸಿ ಅಂತ ಹೇಳ್ಬಿಟ್ಟು ಕೃಷ್ಣ ಅವರು ಅವರನ್ನು ಕೇಳ್ಕೊತಾರೆ. ಸೊ ಅವರು ಕೇಸನ್ನು ಮುಂದುವರಿಸ್ತಾರೆ. ಸೊ ಹೀಗಾದಾಗ ಇವರು ಪಾದಯಾತ್ರೆ ಮಾಡ್ತಾ ಇರ್ತಾರಲ್ಲ, ಅದು ಸುಪ್ರೀಂ ಕೋರ್ಟ್ಗೆ ಇಷ್ಟ ಆಗೋಲ್ಲ. ಇವರು ಪಾದಯಾತ್ರೆ ಮಾಡಿ ಜನಗಳನ್ನು ಎಬ್ಬಿಸ್ತಾ ಇದ್ದಾರೆ ಅನ್ನೋ ಒಂದು ಇಂಪ್ರೆಷನ್ನು ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟಿಗೆ ಇಂಪ್ರೆಷನ್ ಬರುತ್ತೆ. ಅವರು ಸುಪ್ರೀಂ ಕೋರ್ಟಲ್ಲಿ ಬರುತ್ತಲ್ಲ ಕೇಸ್ ಬಂದಾಗ, ಕರ್ನಾಟಕದ ಲಾಯರ್ ಕೇಳ್ತಾರೆ, ವಾಟ್ ಇಸ್ ದಿಸ್, ಯುವರ್ ಕ್ಲೈಂಟ್ ಇಸ್ ಇನ್ಸ್ಟಿಗೇಟಿಂಗ್ ಪೀಪಲ್ ಆನ್ ದ ಸ್ಟ್ರೀಟ್ಸ್ ಆಫ್ ಮಂಡ್ಯ ಇಸ್ ಇಟ್ ಅಂತ ಕೇಳ್ತಾರೆ. ಅವರು ಮುಖ್ಯಮಂತ್ರಿ ಆಗಿಬಿಟ್ಟು ಈ ಥರ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಸೊ ಸುಪ್ರೀಂ ಕೋರ್ಟ್ನಿಂದ ಅಷ್ಟೊಂದು ಜೋರಾಗಿ ಚಾವಟಿ ಬಿದ್ದಾಗ ಎಲ್ಲ ಅನ್ಕೊತಾರೆ, ಈಗ ಎಸ್.ಎಂ. ಕೃಷ್ಣ ಅವ್ರನ್ನ ಅರೆಸ್ಟ್ ಮಾಡ್ಬೋದು, ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ಬೋದು, ಅಥವಾ ಅವ್ರನ್ನ ರಾಜೀನಾಮೆ ಕೊಡೋ ಒಂದು ಪರಿಸ್ಥಿತಿ ಬರ್ಬೋದು. ಅವಾಗ ನಡೀತಿರುತ್ತೆ ಪಾದಯಾತ್ರೆ ನಡೀತಾ ಇರುತ್ತೆ ಎಲ್ಲ ಬಂತ ಹೇಳಿ. ಬಟ್ ಪಾದಯಾತ್ರೆ ನಡ್ಕೊಂಡು ಹೋಗುತ್ತೆ. ಅವ್ರು ದಿನ ಒಂದು 10-15 ಕಿಲೋಮೀಟರ್ ಮಾತ್ರ ಹೋಗ್ತಾಯಿದ್ರು. ಅವ್ರ ಜೊತೆಗೆ ನೂರಾರು ಜನ ಸೇರ್ತಾಯಿದ್ರು. ಹಳ್ಳಿಗಳಲ್ಲಿ ಉಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾಯಿದ್ರು. ಅಂತೂ ಅದು ಮುಗಿದು ಮಂಡ್ಯ ಟೌನಿಗೆ ಬಂದು ಅಲ್ಲೊಂದು ದೊಡ್ಡ ಸಭೆ, ಬಹಿರಂಗ ಸಭೆ ಮಾಡೋದಿರುತ್ತೆ. ಬಹಿರಂಗ ಸಭೆಯಲ್ಲಿ ತುಂಬ ಜನ ಸೇರಿರ್ತಾರೆ. ಇನ್ನೇನು ಅವ್ರು ಬಂತು, ಅವರ ಡೆಲಿಗೇಷನ್, ಅದು ಪಾದಯಾತ್ರಿಗಳು, ಜೋರು ಮಳೆ ಶುರು ಆಗುತ್ತೆ ಮಂಡ್ಯದಲ್ಲಿ. ಆ ಮಳೆ ಎಷ್ಟು ಹೊಡಿತು ಅಂದರೆ ಕೆಲವು ದಿವಸವೇ ಬರುತ್ತೆ. ಸೊ ಆ ನೀರೇ ತಮಿಳ್ನಾಡಿಗೆ ಹರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಒಂದು ಪ್ರಕೃತಿಯೇ ಒಂದು ತಾತ್ಕಾಲಿಕವಾದ ಪರಿಹಾರನ ಕೊಡುತ್ತೆ. ಸೊ ಆ ತಕ್ಷಣಕ್ಕೆ ಅಲ್ಲಿಗೆ ಅದು ನಿಂತು ಸುಮ್ಮನಾಗುತ್ತೆ. ಸ್ವಲ್ಪ ನೀರು ಹೋಗೋಕೆ ಶುರು ಆದ್ಮೇಲೆ ಯಾವಾಗಲೂ ಅಷ್ಟೇ ತಮಿಳ್ನಾಡಿಗೆ ನೀರು ಬೇಕು. ಒಂದು ಜೋರ ಮಳೆ ಬಂದ್ಬಿಟ್ಟು ಅವರಿಗೆ ಫ್ಲಡ್ಡಿಂಗ್ ಆದರೂ ಕೂಡ ಅವ್ರು ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಅದನ್ನು ಸಮುದ್ರಕ್ಕೆ ಬಿಟ್ಕೋಬೋದಲ್ಲ, ಅವ್ರದ್ದೆಲ್ಲ ಇದನ್ನು ಫಿಲಪ್ ಮಾಡ್ಕೋತಾರೆ, ಫಿಲಪ್ ಮಾಡಿ ಇಟ್ಕೋತಾರೆ. ಆಮೇಲೆ ನೆಕ್ಸ್ಟ್ ಸೀಸನ್ನಲ್ಲಿ ನಿಮಗೆ ನೋಡಿ ತಿಂಗಳಿಗೆ ಇಷ್ಟು ಬಿಡಬೇಕು, ನೀವು ಈ ಕ್ಯಾಲೆಂಡರ್ ಪ್ರಕಾರ ಇಷ್ಟು ಬಿಡಬೇಕು, ಯಾಕೆ ಬಿಡ್ತಾ ಇಲ್ಲ ಶುರು ಮಾಡ್ತಾರೆ. ನಾವು ಕೊಡಬೇಕಾದ 205 ಆದರೂ ತುಂಬ ಮಳೆ ಇದ್ದ ವರ್ಷ 350-400 TMC ನೀರು ಕೊಟ್ಟಿರ್ಬೋದು. ಅದೆಲ್ಲ ಲೆಕ್ಕಕ್ಕಿಲ್ಲ. ನೀವು ಬೇಕಾದಷ್ಟು ತುಂಬಿಸ್ಕೊಂಡಿರ್ತೀರ, ಅದು ಲೆಕ್ಕಕ್ಕಿಲ್ಲ. ಈ ಕ್ಯಾಲೆಂಡರ್ ಪ್ರಕಾರ ನಮಗೆ ಕೊಡಿ ಅಂತ ಕೂತ್ಕೊಳ್ತಗುತ್ತೆ. ಈಗ ಆಗಸ್ಟಲ್ಲಿ 15 CMT ಅಂತ ಅಂದರೆ ಎಕ್ಸಾಂಪಲ್ 20 ಕೊಟ್ಟಿರ್ತೀವಿ. ಹೌದು. ಆದರೆ ಅಕ್ಟೋಬರ್ನಲ್ಲಿ ಕೊಡಲಿಲ್ಲ ಅಂದಾಗ 9 ಅಕ್ಟೋಬರ್ದು ಕೊಡಲೇಬೇಕಾಗತ್ತೆ. ಆ ಥರ ಅದು ಟ್ರೈಬ್ಯುನಲ್ ಯಾವ ರೀತಿ ಮಾಡಿದೆ ಅಂದರೆ, ವೀಕ್ ಟು ವೀಕ್ ಇಷ್ಟಿಷ್ಟು, ಮಂತ್ ಟು ಮಂತ್ ಇಷ್ಟಿಷ್ಟು, ಅದರಲ್ಲೂ ರೈನಿ ಸೀಸನ್, ಆಮೇಲೆ ಅಫ್ಕೋರ್ಸ್ ಬೆಳೆ ಬೇಕಾಗುತ್ತಲ್ಲ ಅಂಥೇಳಿ. ಸೊ ಆ ರೀತಿ ಒಂದು ಕ್ಯಾಲೆಂಡರ್ ಹಾಕಿ ಸೊ ಕರ್ನಾಟಕ ರಿಲೀಸ್ ಮಾಡಬೇಕು. ಸೊ ಅದು ಏನಾಗಿದೆ ಅಂದರೆ, ಕಾವೇರಿ ವಿಚಾರದಲ್ಲಿ ತಮಿಳ್ನಾಡಿಗೆ ನಾವು ಒಂದು ಸ್ಟೋರೇಜ್ ಆಗಿಬಿಟ್ಟಿದ್ವಿ ಅಷ್ಟೇ. ನಮ್ಮ ಯಾವ್ಯಾವ ಇದಿದೆ ಎಲ್ಲ ಡ್ಯಾಮ್ಸು, ಅದು ತಮಿಳ್ನಾಡಿಗೆ ಸ್ಟೋರೇಜ್ ಆಗ್ಬಿಟ್ಟು